ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂಗ್ಲೆಂಡ್ ಎದುರು ಹೀನಾಯ ಸರಣಿ ಸೋಲು. ಇನ್ನು ಟೀಮ್ ಇಂಡಿಯಾ ದಾಖಲಿಸಿದ್ದು ಅತ್ಯಂತ ಕಳಪೆ ರೆಕಾರ್ಡ್ಗಳು. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 3 ಪಂದ್ಯಗಳಲ್ಲಿ 3-3 ಸೋತು ಇದೀಗ ನಮ್ಮ ಭಾರತ ತಂಡ ಸರಣಿನೂ ಕೂಡ ಸೋತಿದೆ. ಇನ್ನು ಒಂದು ಪಂದ್ಯ ಬಾಕಿ ಇರುವಂತೆ. ಇನ್ನು ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ T20 ಸರಣಿ ಸೋತ ಬಳಿಕ ನಮ್ಮ ಭಾರತ ತಂಡದ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಅವರು ಏನೆಲ್ಲ ಹೇಳಿದ್ದಾರೆ ಮತ್ತು ಏನೆಲ್ಲ ಮಾತನಾಡಿದ್ದಾರೆ ತಂಡದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಆತಿಥೇಯ ಇಂಗ್ಲೆಂಡ್ ವಿರುದ್ಧ 4ನೇ T20 ಪಂದ್ಯದಲ್ಲೂ ಹೀನಾಯ ಸೋಲುಂಡು ಶ್ರೇಯಸ್ ಅಯ್ಯರ್ ನೇತೃತ್ವದ ನಮ್ಮ ಭಾರತ ತಂಡ ಇನ್ನೂ ಒಂದೇ ಪಂದ್ಯ ಬಾಕಿ ಇರುವಂತೆಯೇ ಸರಣಿ ಕೈ ಚೆಲ್ಲಿದೆ. ಎಸ್ಪೆಷಲಿ ಹೇಳಬೇಕಂತಂದ್ರೆ ಕಳೆದ 6 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ಅನುಭವಿಸಿದ 5ನೇ ಸೋಲು ಇದಾಗಿದ್ದು ಆಟಗಾರರ ಬ್ಯಾಟಿಂಗ್ ವೈಫಲ್ಯತೆಯನ್ನು ಪ್ರಶ್ನೆ ಮಾಡುವಂತಾದರೆ ಮಾಡಿದೆ. ಇನ್ನು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 158 ರನ್ ಆದರೆ ಸಾಧಾರಣ ಮೊತ್ತ ಕಲೆ ಹಾಕಿತ್ತು. ಇನ್ನು ತಂಡದ ಪರ ಜವಾಬ್ದಾರಿಯುತ ಆಟವಾಡಿದ ನಾಯಕ ಶ್ರೇಯಸ್ ಅಯ್ಯರ್ ಅವರು 4 4 ಹಾಗೂ 5 ಸಿಕ್ಸರ್ಗಳ ನೆರವಿನಿಂದ 49 ಬಾಲ್ಗಳಲ್ಲಿ ಅಜಯ್ 80 ರನ್ ಗಳಿಸುವ ಮೂಲಕ ಭರ್ಜರಿ ಅರ್ಧಶತಕ ಸಿಡಿಸಿ ಗಮನ ಸೆಳೆದರು. ಉಳಿದಂತೆ ಶಿವಮ್ ದುಬೆ 22 ರನ್ ಸ್ವಲ್ಪ ಮಟ್ಟಿನ ಪ್ರತಿಭೆ ತೋರಿದರು. ಆದರೆ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಬ್ಯಾಟಿಂಗ್ ನಲ್ಲಿ ಸಂಪೂರ್ಣ ಎಡವಿದರು. ಇನ್ನು ಇಂಗ್ಲೆಂಡ್ ಪರ ಮಾರಕ ಬೌಲಿಂಗ್ ಪ್ರದರ್ಶಿಸಿದ ಆರ್ಚರ್ ಮತ್ತು ಜಾಸ್ ಟಾಂಗ್ ತಲಾ 2 ವಿಕೆಟ್ ಪಡೆದರೆ ವಿಲ್ ಜಾಕ್ಸ್ ಮತ್ತು ಆದಿಲ್ ರಶೀದ್ ತಲಾ 1 ವಿಕೆಟ್ ಪಡೆದರು. ಇನ್ನು 159 ರನ್ಗಳ ಸುಲಭ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ತಂಡ ಕೇವಲ 13.5 ಓವರ್ಗಳಲ್ಲಿ 1 ವಿಕೆಟ್ ಕಳ್ಕೊಂಡು ಜಯದ ನಗೆ ಬೀರಿತು. ಹೌದು ಸ್ನೇಹಿತರೆ, ಇನ್ನು ಇಂಗ್ಲೆಂಡ್ ತಂಡದ ಗೆಲುವಿನ ರೂವಾರಿಗಳಂತಂದ್ರೆ ಅದು ನಾಯಕ ಹ್ಯಾರಿ ಬ್ರೂಕ್. ಹೌದು ಸ್ನೇಹಿತರೆ, ನಾಯಕ ಹ್ಯಾರಿ ಬ್ರೂಕ್ ಮತ್ತು ಫಿಲ್ ಸಾಲ್ಟ್ ಅಂತೂ ರೋಮಾಂಚನಕಾರಿಯಾಗಿ ಬ್ಯಾಟಿಂಗ್ ಆಡ್ತಾರೆ. ಹ್ಯಾರಿ ಬ್ರೂಕ್ 8-4 4 ಸಿಕ್ಸರ್ಗಳ ನೆರವಿನಿಂದ 35 ಬಾಲ್ಗಳಲ್ಲಿ ಅಜಯ್ 79 ರನ್ ಗಳಿಸಿದರೆ ಅವರ ಜೊತೆ ಸಾಥ್ ನೀಡಿದಂತ ಫಿಲ್ ಸಾಲ್ಟ್ 42 ಬಾಲ್ಗಳಲ್ಲಿ ಅಜಯ್ 59 ರನ್ ಕಲೆ ಹಾಕಿದ್ದರು. ಇನ್ನು ಈ ಇಬ್ಬರು ಬ್ಯಾಟರ್ಗಳು ಭಾರತೀಯ ಬೌಲರ್ಗಳನ್ನ ಮನಬಂದಂತೆ ದಂಡಿಸಿದರು. ಭಾರತದ ಪರ ಬೌಲಿಂಗ್ ನಲ್ಲಿ ಹರ್ಷದೀಪ್ ಸಿಂಗ್ ಮಾತ್ರ ಕೇವಲ 1 ವಿಕೆಟ್ ಪಡೆದು ಯಶಸ್ವಿ ಆದ್ರು. ಆದ್ರೆ ನಾವು ಒಂದು ಗಮನಿಸಬೇಕಾದ ವಿಚಾರ ಏನಂತಂದ್ರೆ ಹರ್ಷದೀಪ್ ಏನೋ ವಿಕೆಟ್ ತೆಗೆದುಕೊಡ್ತಾರೆ, ಅದರ ನಂತರ ನೆಕ್ಸ್ಟ್ ಓವರ್ ಅಲ್ಲಿ ಎಷ್ಟು ರನ್ ಕಟ್ಟಿ ಹಾಕಿರ್ತಾರೆ ಅಷ್ಟು ರನ್ ಬಿಟ್ಟು ಕೊಡ್ತಾರೆ. ಅದೇ ಒಂದು ಪ್ರಾಬ್ಲಮ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಮಾತಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ನಾನು ಗೆಲ್ಲಿಸಿ ಕೊಡ್ತೀನಿ ಅನ್ನೋ ಬೌಲರ್ ಇಲ್ಲ ಮತ್ತು ಕಾನ್ಫಿಡೆಂಟ್ ಕೂಡ ಬೌಲರೇ ಇಲ್ಲ ಅಂತಾನೆ ಹೇಳ್ಬೋದು. ಬೂಮ್ರಾ ಒಬ್ಬರನ್ನ ಬಿಟ್ರೆ ಬೇರೆ ಯಾವ ಬೌಲರೇ ಇಲ್ಲ. ಬೂಮ್ರಾನು ಕೂಡ ಸದ್ಯದ ಮಟ್ಟಿಗೆ ಈಗ T20 ಇಂದ ಸ್ವಲ್ಪ ರೆಸ್ಟ್ ಆದ್ರೆ ತಗೊಂಡಿದ್ದಾರೆ. ಇನ್ನು 12 ವರ್ಷಗಳ ಬಳಿಕ ಇಂಗ್ಲೆಂಡ್ ಎದುರು ಸರಣಿ ಆದ್ರೆ ಸೋತು ಕೆಟ್ಟ ದಾಖಲೆಯನ್ನೇ ಬರೆಯಿತು. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 2018ರಿಂದ 3 ಫಾರ್ಮ್ಯಾಟ್ ಗಳಲ್ಲಿ ಇಂಗ್ಲೆಂಡ್ ವಿರುದ್ಧ ಇದೇ ಮೊದಲನೇ ಸೋಲು. 2018ರಿಂದ ಭಾರತ ಯಾವುದೇ ಸ್ವರೂಪದಲ್ಲೂ ಕೂಡ ಇಂಗ್ಲೆಂಡ್ ವಿರುದ್ಧ ದ್ವಿಪಕ್ಷೀಯ ಸರಣಿಯನ್ನು ಕಳೆದುಕೊಂಡಿದ್ದೇ ಇರಲಿಲ್ಲ. ಇದು ಆಂಗ್ಲರ ವಿರುದ್ಧ ಸುಮಾರು 8 ವರ್ಷಗಳ ಕಾಲ ಸಾಧಿಸಿದ ಪ್ರಾಬಲ್ಯವನ್ನು ಕಡೆಗೂ ಅಂತ್ಯಗೊಳಿಸಿತು. ಇನ್ನು ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಹೀನಾಯವಾಗಿ ಸರಣಿ T20 ಸರಣಿ ಸೋತ ಬಳಿಕ ನಮ್ಮ ಭಾರತದ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಸರಣಿ ಸೋತದ್ದು ತುಂಬಾನೇ ಬೇಸರ ಆಗಿದೆ. ಏಕೆಂದ್ರೆ ಭಾರತ ತಂಡ ಅಂತ ದಿಗ್ಗಜ ತಂಡ ಈ ರೀತಿ ಸೋಲ್ತಾ ಇರೋದು ನೋಡಿದ್ರೆ ನನಗೂ ಕೂಡ ಬೇಜಾರಾಗಿದೆ. ಆದ್ರೆ ನೀವು ಎಲ್ಲರೂ ಒಂದು ಗಮನಿಸಬೇಕಾದ ವಿಚಾರ ಅಂತಂದ್ರೆ ಇದು ಇನ್ನು ಹೊಸ ತಂಡ ಮತ್ತು ಪ್ರೆಸ್ ತಂಡ ಆಗಿದೆ. ಆ ಕಾರಣದಿಂದಾಗಿ ನಾವು ಅಷ್ಟು ಬೇಗನೆ ತಂಡದ ಮೇಲೆ ಒತ್ತಡ ಏರಲು ಸಾಧ್ಯವಿಲ್ಲ. ಏಕೆಂದ್ರೆ ಹೊಸ ನಾಯಕ ಬಂದಿದ್ದಾನೆ ಮತ್ತು ಹೊಸ ಓಪನರ್ ಗಳನ್ನ ನಾವು ನೋಡಲಿದ್ದೇವೆ. ಆ ಕಾರಣದಿಂದಾಗಿ ತಂಡ ಈ ಸರಣಿ ಆದ್ರೆ ಸೋತಿರಬಹುದು. ಇನ್ನು ಮುಂದೆ ಬರುವಂತ ಒಳ್ಳೊಳ್ಳೆ T20 ಪಂದ್ಯಗಳ ಆಗಿರ್ಬೋದು ಮತ್ತು ಒಳ್ಳೊಳ್ಳೆ ತಂಡದ ವಿರುದ್ಧ ಒಳ್ಳೆಯ ಪ್ರದರ್ಶನ ಕೊಟ್ಟು ಪಂದ್ಯಗಳನ್ನು ಮತ್ತು ಸರಣಿಗಳನ್ನು ಗೆದ್ದು ತೋರಿಸುತ್ತೇವೆ ಮತ್ತು ನಮ್ಮ ಭಾರತದ ಅಭಿಮಾನಿಗಳಿಗೆ ಪ್ರೂವ್ ಮಾಡಲಿದ್ದೇವೆ ಈ ತಂಡ ಏನು ಸಾಮರ್ಥ್ಯ ಹೊಂದಿದೆ ಎಂದು ಗೌತಮ್ ಗಂಭೀರ್ ಅವರು ಈ ರೀತಿ ಆದ್ರೆ ಹೇಳಿದರು. ಹೌದು, ಹೊಸ ನಾಯಕ ಹೊಸ ತಂಡ, ಆ ಕಾರಣದಿಂದಾಗಿ ಸರಣಿ ಆದ್ರೆ ಸೋತಿದೆ. ಇನ್ನು ಇಂಗ್ಲೆಂಡ್ ಕಂಡೀಷನ್ ಅಂತ ಬಂದಾಗ ನಮ್ಮ ಆಟಗಾರರಿಗೆ ಸ್ವಲ್ಪ ಅಡಾಪ್ಟ್ ಆಗಲು ಅಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಆ ಕಾರಣದಿಂದಾಗಿ ಇಂಗ್ಲೆಂಡ್ನವರು ಈಸಿಯಾಗಿ ನಮ್ಮ ಮೇಲೆ ಆದ್ರೆ ಪ್ರಾಬಲ್ಯ ಆದ್ರೆ ಸಾಧಿಸಿದ್ದಾರೆ. ಆದರೆ ನಾನು ಯಾವ ಆಟಗಾರನ ಮೇಲೇನು ಕೂಡ ಬ್ಲೇಮ್ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಎಲ್ಲ ಆಟಗಾರರು ಕೂಡ ಒಳ್ಳೆಯ ಆಟಗಾರರಿದ್ದಾರೆ. ಆದರೆ ಇಂಗ್ಲೆಂಡ್ ಪಿಚರ್ಸ್ ಮತ್ತು ನಮ್ಮ ಭಾರತದ ಪಿಚರ್ಸ್ಗೆ ತುಂಬಾನೇ ಡಿಫರೆಂಟ್ ಆದ್ರೆ ಇದೆ. ಆ ಕಾರಣದಿಂದಾಗಿ ಈ ಸೀರೀಸ್ ಆದ್ರೆ ಸೋಲಬೇಕಾಯಿತು ಮತ್ತು ಬರುವಂತ ಮುಂದಿನ ಸೀರೀಸ್ಗಳಲ್ಲಿ ನಾವು ಗೆದ್ದು ತೋರಿಸುತ್ತೇವೆ ಮತ್ತು ಸಾಬೀತು ಮಾಡುತ್ತೇವೆ ಅಂತಂದು ಗೌತಮ್ ಗಂಭೀರ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ನಮ್ಮ ತಂಡದ ಮೇಲೆ ಮತ್ತು ನನ್ನ ಮೇಲೆ ನಂಬಿಕೆ ಇರಲಿ ಎಂದು ಗೌತಮ್ ಗಂಭೀರ್ ಅವರು ಹೇಳಿದರು. 19 and 20ನೇ ಓವರ್ 4 ರನ್ ಮಾತ್ರ. ಯಪ್ಪ, ಈ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ನೋಡಿದ್ರೆ ಮುಂದೆ ಬರ್ತಾ ಇರುವಂತ ಜಿಂಬಾಬ್ವೆ ವಿರುದ್ಧ T20 ಸೀರೀಸ್ ಕೂಡ ಗೆಲ್ಲೋ ಕಳನೆ ಕಾಣ್ತಾ ಇಲ್ಲ.
ಆ ರೇಂಜ್ ಗೆ ಇವತ್ತಿನ ದಿನ ಪರ್ಫಾರ್ಮ್ ಮಾಡಿದ್ರು ನಮ್ಮ ಆಟಗಾರರು. ಆದ್ರೆ ನಮ್ಮವ್ರು ಹಾಕಿರೋ ಬೌಲಿಂಗ್ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ 2 ದಿನ ಊಟ ಹೋಗಿಲ್ಲ, ಆ ರೇಂಜ್ ಗೆ ಬೌಲಿಂಗ್ ಆದ್ರೆ ಮಾಡಿದರು. ಇನ್ನು ಈ ವಾಷಿಂಗ್ಟನ್ ಸುಂದರ್ ಅಲ್ಲಿ ಏನ್ ನೋಡಿದಾರೋ ಗಂಭೀರಣ್ಣ ಒಂದು ಗೊತ್ತಾಯ್ತಲ್ಲ. ಒಟ್ನಲ್ಲಿ ವಾಷಿಂಗ್ಟನ್ ಸುಂದರ್ನ ಎಲ್ಲಿ ಇಡ್ಲ ಅಂತ ತಗೊಂಡ್ ಬಂದು ಇಡ್ತಾ ಇರ್ತಾರ ಅಂತಾನೆ ಹೇಳ್ಬೋದು. ಇನ್ನು ಒಂದ್ ಮಾತಲ್ಲಿ ಹೇಳ್ಬೇಕಂತಂದ್ರೆ ನಾನ್ ಈ ಮ್ಯಾಚ್ ಗೆಲ್ಲಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ಕೊಡೋ ಬೌಲರೇ ಇರ್ಲಿಲ್ಲ ನಮ್ಮ ಟೀಮ್ ಇಂಡಿಯಾದಲ್ಲಿ. ಹೌದು ಸ್ನೇಹಿತರೆ, ನಮ್ಗೆ ನೀವು ಕಾಂಪಿಟೇಷನ್ ಅಲ್ಲ ಅನ್ನೋ ತರ ಬ್ಯಾಟಿಂಗ್ ಆಡಿದ್ರು ಬ್ರೂಕ್. ಒಂದ್ ಮಾತಲ್ಲಿ ಹೇಳ್ಬೇಕಂತಂದ್ರೆ ಗಂಭೀರ್ದು ಮತ್ತು ನಮ್ಮ ಭಾರತದ್ದು ಮಾನ ಮರ್ಯಾದೆ 3 ಕಾಸ್ಗೆ ಹರಾಜ್ ಹಾಕಿದ್ರು ನಮ್ಮ ಟೀಮ್ ಇಂಡಿಯಾದ ಬೌಲರ್ಸ್. ಇನ್ನು ಈ ಸರಣಿ ಸೋತಾಯ್ತು ಮತ್ತು ಇನ್ಮೇಲೆ ಗಂಭೀರಣ್ಣ ತಲೆ ಎತ್ತೋ ಹಾಗೇನೆ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಆ ರೇಂಜ್ ಗೆ ಆದ್ರೆ ಇವತ್ತಿನ ದಿನ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಒಬ್ಬರ ಬ್ಯಾಟ್ ನಿಂದ ರನ್ ಮಾಡಿದ್ದು ನೋಡಿದ್ರೆ ಬೇರೆ ಯಾವ ಬ್ಯಾಟರ್ ಆಗಿರ್ಬೋದು ಬೌಲರ್ ಆಗಿರ್ಬೋದು ಹೇಳಿಕೊಳ್ಳುವಂತ ಪ್ರದರ್ಶನ ನೀಡಲಿಲ್ಲ. ಮೊದಲನೇ ಮ್ಯಾಚ್ ಇಂಗ್ಲೆಂಡ್ ಕಂಡೀಷನ್ ಗೊತ್ತಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದ್ರಲ್ಲೂ ಸಂಜು ಅವರನ್ನ ತಂಡದಿಂದನೇ ತೆಗೆದಾಕಿದ್ರು. ಒಳ್ಳೇದು, ಯಾಕಂತಂದ್ರೆ ಸಂಜು ಅವರ ಬ್ಯಾಟ್ ನಿಂದ ರನ್ ಆದ್ರೆ ಬರ್ತಾ ಇರ್ಲಿಲ್ಲ. ಇನ್ನೊಂದು ವೈಭವ್ ಸೂರ್ಯವಂಶಿ ಬೆಂಚ್ ಮೇಲೆ ಇದ್ರು, ಅದರಲ್ಲೂ ತುಂಬಾನೇ ಚೆನ್ನಾಗಿ ಫಾರ್ಮ್ ನಲ್ಲಿ ಇದ್ರು ವೈಭವ್ ಸೂರ್ಯವಂಶಿ. ಹಾಗೆ ಎರಡನೇ ಮ್ಯಾಚ್ ಕೂಡ 99% ನಮ್ಮ ಭಾರತ ಗೆಲ್ಲೋ ಪಂದ್ಯ, ಈಸಿ ಗೆಲ್ಲೋ ಪಂದ್ಯ. 17ನೇ ಓವರ್ ಯಾವಾಗ ರವಿ ಬಿಷ್ಣೋಯಿ ಕೈಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರು ಬಾಲ್ ಕೊಡ್ತಾರೆ, ಅವಾಗ ರವಿ ಬಿಷ್ಣೋಯಿ ಅವರು ಬರೋಬ್ಬರಿ 17ನೇ ಓವರ್ ಅಲ್ಲಿ 29 ರನ್ ಆದ್ರೆ ಬಿಟ್ಬಿಡ್ತಾರೆ. ಆವಾಗ್ಲೇ ಮ್ಯಾಚ್ ಹೋಗಿ ಹಾಕೊಳ್ತು. ಅದರಲ್ಲೂ ಎರಡನೇ ಮ್ಯಾಚ್ ಅಲ್ಲಿ 190 ರನ್ಸ್ ನ ಡಿಪೆಂಡ್ ಮಾಡಲು ಆಗ್ಲಿಲ್ಲ. ಆಯ್ತು, ಅದು ಓಕೆ ಅಂದ್ರೆ ಮೂರನೇ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಮೊದಲು ಬ್ಯಾಟಿಂಗ್ ಮಾಡಿ 201 ರನ್ ಆದ್ರೆ ಹೊಡಿತಾರೆ. ಇಂಗ್ಲೆಂಡ್ ಕಂಡೀಷನ್ ಅಂತ ಬಂದಾಗ 201 ರನ್ ಅಂತ ಅಂದ್ರೆ ಅದು 300 ರನ್ ಇದಾಗಿ. ಅದರಲ್ಲೂ ಅಭಿಷೇಕ್ ಶರ್ಮಾ 10 ರನ್, ವೈಭವ್ ಸೂರ್ಯವಂಶಿ 13 ರನ್, ಇಶಾನ್ ಕಿಶನ್ 13 ರನ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ 5 ರನ್. ತಿಲಕ್ ವರ್ಮಾ ಅಂತೂ ಕೇಳಲೇಬೇಡಿ, ಒಂದ್ ಮ್ಯಾಚ್ ಆಡಿದ್ರೆ ಬರುವಂತ ಮುಂದಿನ 5 ಮ್ಯಾಚ್ ನಿಂದ ನನ್ನಿಂದ ರನ್ ಆದ್ರೆ ಎಕ್ಸ್ಪೆಕ್ಟ್ ಮಾಡಬೇಡಿ ಅನ್ನೋ ರೀತಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಇನ್ನು ಈ ಮ್ಯಾಚ್ ಅಲ್ಲೂ ಕೂಡ 76 ರನ್ ಗಳಿಗೆ ಆಲ್ ಔಟ್ ಕೂಡ ಆಗುತ್ತೆ. ಇದರಲ್ಲೂ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ 76 ರನ್ ಗಳಿಗೆ ಆಲ್ ಔಟ್ ಆದ ತಕ್ಷಣವೇ ಬೇರೆ ದೇಶದ ಮಾಜಿ ಆಟಗಾರರು ನಮ್ಮ ಭಾರತದ ವಿರುದ್ಧ ಕೇಳಬೇಡಿ ಅಂತಂತ ಸ್ಟೇಟ್ಮೆಂಟ್ ಆದ್ರೆ ಕೊಟ್ರು. ಇನ್ನು ಪರವಾಗಿಲ್ಲ, ಈಗಾಗಲೇ 3 ಮ್ಯಾಚ್ ಆದ್ರೆ ಮುಗಿದಿವೆ, ಅದರಲ್ಲಿ ಒಂದು ಮಳೆಯಿಂದ ರದ್ದಾಗಿದೆ. 2.0 ಮುನ್ನಡೆ ಆದ್ರೆ ಸಾಧಿಸಿದೆ ಇಂಗ್ಲೆಂಡ್ ತಂಡ. ಇನ್ನು 2 ಪಂದ್ಯ ಆದ್ರೆ ಉಳಿದಿದೆ. 2 ಪಂದ್ಯದಲ್ಲಿ 4ನೇ ಮತ್ತು 5ನೇ T20 ನಮ್ಮ ಭಾರತ ತಂಡ ಏನಾದ್ರೂ ಗೆಲ್ತು ಅಂತಂದ್ರೆ ಸರಣಿ ಈಕ್ವಲ್ ಆದ್ರೆ ಆಗುತ್ತೆ ಅಂತ ನಾವೆಲ್ಲರಾದ್ರೆ ಅಂದುಕೊಂಡಿದ್ದೆವು. ಆದ್ರೆ ಪಂದ್ಯದಲ್ಲಿ ಆಗಿದ್ದೇ ಬೇರೆ 4ನೇ T20 ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ ಇಂಗ್ಲೆಂಡ್ ಕಂಡೀಷನ್ ಎಲ್ಲ ಗೊತ್ತಾಗಿದೆ. ಅದರಲ್ಲೂ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 158 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ನಾವು ವೈಭವ್ ಬಗ್ಗೆ, ಅದರಲ್ಲೂ ಪ್ರತಿ ಬ್ಯಾಟರ್ ಬಗ್ಗೆ ನೋಡೋಣ ಬನ್ನಿ. ವೈಭವ್ ಅವರು ಯಾವ ತರ ಈ ರೆಪ್ಯುಟೇಷನ್ ಕ್ರಿಯೇಟ್ ಮಾಡಿದ್ರು ಅದನ್ನ ಮ್ಯಾಚ್ ಮಾಡಕ್ಕೆ ಆಗ್ಲೇ ಇಲ್ಲ. ವೈಭವ್ ಏನು ಫಾರ್ಮ್ ಏನು ಕಳ್ಕೊಂಡಿಲ್ಲ. ಇನ್ನು ವೈಭವ್ ಸೂರ್ಯವಂಶಿ ಅವರು ಇಂಗ್ಲೆಂಡ್ ನ ಪೇಸ್ ಬೌಲಿಂಗ್ ಕೂಡ ಎದುರ್ತಾ ಇಲ್ಲ. ಆದ್ರೆ ಅವರಿಗೆ ಯಾವ ತರ ಇನ್ನಿಂಗ್ಸ್ ಬಿಲ್ಡ್ ಮಾಡ್ಬೇಕಂತ ಕ್ಲಾರಿಟಿ ಇಲ್ಲ. ಹೌದು ಸ್ನೇಹಿತರೆ, ನೀವು ಮ್ಯಾಚ್ ಅಲ್ಲಿ ಗಮನಿಸಿ ನೋಡೋದಾಯ್ತು ಅಂತಂದ್ರೆ ನಾಯಕ ಶ್ರೇಯಸ್ ಅಯ್ಯರ್ ನ ಬಿಟ್ರೆ ವೈಭವ್ ಸೂರ್ಯವಂಶಿ ಅವರು ಒಳ್ಳೆಯ ಬ್ಯಾಟಿಂಗ್ ಆದ್ರೆ ಆಡಿದ್ರು. ಹೌದು, ವೈಭವ್ ಸೂರ್ಯವಂಶಿ 10 ಬಾಲ್ 15 ರನ್ ಆದ್ರೆ ಹೊಡೆದ್ರು. ಆದ್ರೂ ಕೂಡ ಚೆನ್ನಾಗಿ ಕಂಡ್ರೆ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿ. ಇನ್ನು ಪದೇ ಪದೇ ಆರ್ಚರ್ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಶಾರ್ಟ್ ಲೆಂತ್ ನ ಫುಲ್ ಮಾಡಕ್ಕೆ ಹೋಗಿ ಪದೇ ಪದೇ ಔಟ್ ಆಗ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಅವರು ಇದಕ್ಕೆಲ್ಲ ಮಣೆ ಹಾಕ್ಲೇಬೇಕು, ಅವರಿಗೆ ತುಂಬಾನೇ ಸಮಯ ಆದ್ರೆ ಇದೆ. ಇನ್ನು ಇಶಾನ್ ಕಿಶನ್ T20 ನಲ್ಲಿ ನಂಬರ್ 1 ಬ್ಯಾಟರ್ ಆಗಿರುವ ಇಶಾನ್ ಕಿಶನ್ ಅವರು ಈ ರೀತಿ ಆಡ್ತಾ ಇರೋದು ನೋಡಿದ್ರೆ ತುಂಬಾನೇ ಆದ್ರೆ ಮುಜುಗರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ 5 ಮ್ಯಾಚ್ ಇನ್ನಿಂಗ್ಸ್ ತೆಗೆದು ನೋಡಿದ್ರೆ ಐರ್ಲೆಂಡ್ ವಿರುದ್ಧ 2ನೇ T20 ಪಂದ್ಯದಲ್ಲಿ 12 ರನ್, ಇಂಗ್ಲೆಂಡ್ ವಿರುದ್ಧ ಫಸ್ಟ್ ಮ್ಯಾಚ್ ಅಲ್ಲಿ ಡಕ್ಔಟ್. ಇನ್ನು 2ನೇ ಮ್ಯಾಚ್ ಅಲ್ಲಿ 49 ರನ್ ಆದ್ರೆ ಹೊಡಿತಾರೆ, ಅದರಲ್ಲೂ 40 ಬಾಲ್ ಆದ್ರೆ ಆಡ್ತಾರೆ. ಇನ್ನು 3ನೇ ಮ್ಯಾಚ್ ಅಂತೂ ಕೇಳಲೇಬೇಡಿ, 3ನೇ ಮ್ಯಾಚ್ ಅಲ್ಲಿ ಕೇವಲ 13 ರನ್ ಆದ್ರೆ ಆಡ್ತಾರೆ. ಇವತ್ತು 4ನೇ T20 ನಲ್ಲೂ ಕೂಡ 4 ರನ್ ಆದ್ರೆ ಬಾರಿಸುತ್ತಾರೆ ಇಶಾನ್ ಕಿಶನ್. ಸದ್ಯದ ಮಟ್ಟಿಗೆ ಅವರು ಕೂಡ ಫಾರ್ಮ್ ನಲ್ಲಿ ಇಲ್ಲ. ಇನ್ನು ಇಶಾನ್ ಕಿಶನ್ ಶಾರ್ಟ್ ಆಫ್ ಲೆಂತ್ ಬೌಲಿಂಗ್ ಗೆ ಫುಲ್ ಮಾಡಕ್ಕೆ ಹೋಗಿ ಔಟ್ ಆಗ್ತಾರೆ.